ನೀವು ಭಯಪಟ್ಟಿರೋದ್ರಿಂದನೇ ಜಾರ್ಜ್ ಪೀಟರ್ ಸತ್ತಿದ್ದು. ಡಾಕ್ಟರ್ ಬಳಸುವಂಥ ಒಂದು ಸರ್ಜಿಕಲ್ ಬ್ಲೇಡ್ನ ಡಾಕ್ಟರ್ಸ್ ಬಳಸಿದ್ದಾರೆ. ಈ ವಿಷಯನ ಮೈಕೇಲ್ ಹೇಳಿದ್ದೀರಾ? ಮೈಕಲ್ ಈಗ ನಿಮ್ಮ ಜೊತೆ ಇಲ್ಲ ತಾನೆ? ಎಸ್. ಮೈಕಲ್ ಅವ್ರ ಫಾದರ್ ಜಾನ್ ಮಾರ್ಷಲ್ ಆರ್ಟ್ಸ್ ಟ್ರೈನರ್ ಆಗಿದ್ರಲ್ವಾ? ಹೌದು. ನಿಮ್ಮ ಮಾತಿನ ಅರ್ಥ? ಮೈಕಲ್ಗೆ ಮಾರ್ಷಲ್ ಆರ್ಟ್ಸ್ ಗೊತ್ತಾ? ಗೊತ್ತು, ಚಿಕ್ಕವನಿದಾಗ್ಲೇ. ನಾನು ಮೈಕಲ್ ಜೊತೆ ಮಾತಾಡಬೇಕು. ನಿನ್ ಮುದ್ದಿನ ತಂಗಿ ಜೆನ್ನಿ ಕಾಲ್ ಮಾಡ್ತಿದ್ದಾಳೆ, ನಾನು ಅಟೆಂಡ್ ಮಾಡ್ಲಾ? ನಾನೇ ಅಟೆಂಡ್ ಮಾಡ್ತೀನಿ. ಜನಿ, ವೇರ್ ಆರ್ ಯು ನೌ? ಮನೆಗೆ ಪೊಲೀಸ್ ಬಂದಿದ್ದಾರೆ. ಮೈಕ್, ವೈ ಡಿಡ್ ಯು ಡೂ ದಿಸ್? ಆ ದೇವರು ಕೂಡ ಇದನ್ನೇ ಮಾಡಿದ್ದ. Mike, what are you doing? Don't worry. I know what I'm doing. Are you busy? Yes, dear, I am. Your brother will be back. Bye, dear. ಗುಡ್ ಮಾರ್ನಿಂಗ್ ಸರ್. ನನ್ನನ್ನು ಕಸ್ಟಡಿಗೆ ತಗೋಬೇಕು ಅಂತ ಬಂದ್ರ? ನಾನೀಗ ನ್ಯಾಯದ ಪರ ಇದ್ದೀನಿ ಸರ್. ನ್ಯಾಯ ಕಾನೂನು ಎರಡು ಬೇರೆ ಬೇರೆ ಅಂತ ಈಗ ನನಗೆ ಗೊತ್ತಾಯ್ತು ಸರ್. ಜಾರ್ಜ್ನ ಎಲಿಮಿನೇಟ್ ಮಾಡೋದು ನಮಗೆ ಮತ್ತೆ ಮೈಕಲ್ಗೆ ಬೇಕಾಗಿತ್ತು. ಆದರೆ ಪ್ಯಾಟ್ರಿಕ್ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಮೈಕಲ್ಗಿರಲಿಲ್ಲ. ಮತ್ತೆ ಪ್ಯಾಟ್ರಿಕ್ನ ಯಾಕೊಂದ? ಸುಂದರವಾಗಿ ಜೀವನ ನಡೆಸ್ತಿದ್ದಂಥ ಪ್ಯಾಟ್ರಿಕನ್ನು ಸಾಯಿಸೋದಕ್ಕೆ ನಾನೇ ಹೇಳಿದ್ದು. ಬಿಕಾಸ್ ಹೀಸ್ ಅ ಡಬಲ್ ಗೇಮರ್. ಎರಡೂ ಗ್ಯಾಂಗನ್ನು ಅವನೊಬ್ಬನೇ ಹ್ಯಾಂಡಲ್ ಮಾಡ್ತಿರುವಂಥ ಶಕುನಿ ಅವನು. ಬಟ್ ನಾನೇ ತಪ್ಪು ಮಾಡಿದೆ ಶುಗ. ಕ್ಯಾನ್ಸರ್ ಸೆಲ್ಸ್ ಇದೆಯಲ್ಲ, ಅದೇನಾದರೂ ನಾವು ಡಿಸ್ಟ್ರಾಯ್ ಮಾಡಲಿಲ್ಲ ಅಂದರೆ ಅದು ಹಾಗೆ ಮುಂದುವರಿತಾನೆ ಹೋಗುತ್ತೆ. ಓನ್ಲಿ ಅ ಸ್ಪೆಷಲಿಸ್ಟ್ ಡಾಕ್ಟರ್ ಕ್ಯಾನ್ ಬರ್ನ್ ದ ಕ್ಯಾನ್ಸರ್ ಸೆಲ್ಸ್ ಇನ್ ಅ ಬೆಟರ್ ವೇ. ಆ್ಯಂಡ್ ಹೀಸ್
ಪೀಟರ್ನ ಸಾಯಿಸಿದ ಯಾರು ಅಂತ ಅದನ್ನ ಕಂಡಿಡ್ದೆ ನಾನು. ಅದೇ ನನ್ನ ಗುರಿ. ಕೆಲಸ ಕೊಟ್ಟಿದ್ದ ಪ್ಯಾಟ್ರಿಕ್ ನನಗಿವಾಗ ಪೇಮೆಂಟ್ ಕೊಡೋಕೆ ಅವನಿಲ್ಲ. ನೀನೇ ಅವನ್ನ ಕೊಂದಿದ್ದು. ಜಾರ್ಜ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದ. ಇವಾಗ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನ ತಂಗಿ ಕ್ಯೂಟ್ ಜೆನಿಫರ್ನ ಇಲ್ದಿರೋ ಥರ ಮಾಡ್ತೀನಿ. ಎದುರುಬೇಡ. ನೋವೇ ಇಲ್ದಿರೋ ಥರ ನಿಧಾನಕ್ಕೆ ಕೊಲ್ತೀನಿ. ನನ್ನಿಂದ ನಿನಗೆ ಹರ್ಟ್ ಆಗುತ್ತೆ. ಆ ವೇದನೇನೆ ಇವಾಗ ನನ್ನ ಕೂಲಿ. ನಿನಗೆ ಅರ್ಥ ಆಗಿರ್ಬೇಕು ಹೆಂಗೆ ಇವ್ನು ನೋವು ಆಗದೆ ಇರೋ ಥರ ಕೊಲ್ತಾನೆ ಅಂತ. ಬ್ಲೇಡ್ ಈಗ ಮೇಜರ್ ಆರ್ಟರಿಗೆ ಚುಚ್ಕೊಂಡಿರುತ್ತೆ. 3 ನಿಮಿಷದಲ್ಲಿ ಇಂಟರ್ನಲ್ ಬ್ಲೀಡಿಂಗಿಂದ ಹೃದಯ ನಿಂತು ಹೋಗುತ್ತೆ. ನಿನ್ನ ಕಣ್ಣು ತೆಗ್ದೇ ಇರುತ್ತೆ. ನಿನ್ನ ನರಗಳಲ್ಲಿ ರಕ್ತ ಹರಿಯೋವರೆಗೂ ನಿನಗೆಲ್ಲ ಗೊತ್ತಾಗತ್ತೆ. ನಿಧಾನವಾಗಿ ಸತ್ತೋಗ್ತೀಯ. ನೋವೇ ಆಗ್ದಂಗೆ ಸಾಯಿಸೋದು ಅಂದರೆ ಹೀಗೇನೆ. ಮೈಕಲ್, ಏನು ಮಾಡ್ತಾ ಇದೆಯಾ ಇಲ್ಲಿ? ಯಾವಾಗಿಂದ OP ಸ್ಟಾರ್ಟ್ ಮಾಡಿದ್ಯಾ? ಇಡಿಯಟ್, ನನ್ನ ಬಗ್ಗೆ ಇನ್ನೂ ನಿಂಗೆ ಗೊತ್ತಿಲ್ಲ. ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದೆಯಾ? ಸರ್, ಅದು ಈ ಕೇಸ್ ತುಂಬಾನೇ ಮುಖ್ಯವಾಗಿತ್ತು. ಬಾಯಿ ಮಾತಲ್ಲಿ ತುಂಬ ಹೇಳಿದ್ದೀನಿ. ಇನ್ನು ನನ್ನ ಕೈ ಕೆಲಸ ಕೊಡಬೇಕಾಗತ್ತೆ. ಅದನ್ನ ನೀನು ತಡೆಯೋದಿಲ್ಲ. ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ಸರಿ, ಏನಾಗಿರ್ಬೋದು ಅಂತೀರಾ? ಭೂಗತ ಜಗತ್ನವರು ಒಬ್ರಿಗೊಬ್ರು ಕೊಚ್ಕೊಂಡ ಹಾಗೆ ಅಲ್ವಾ? ಹಾಗೆ ಮಾಡಬೇಕು. ನಾನು ಕೇಳಿರೋ ಹಾಗೆ ಮಾರ್ಕೋ ಅವ್ರ ದೊಡ್ಡಣ್ಣ ಜಾರ್ಜ್ ಪೀಟರ್ಗಿಂತ ಸಿಕ್ಕಾಪಟ್ಟೆ ಡೇಂಜರಸ್. ಅವನು ಅವನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದಿದ್ರೆ ಮಾರ್ಕೋ ಇಷ್ಟೊತ್ತಿಗೆ ಆಗಲೇ ಮಾಡಿರ್ಬೇಕಿತ್ತು. ಅವನಿಗೆ ನೋವು ಮಾಡಿ ಟಾರ್ಚರ್ನ ಕೊಟ್ಟು ಚಿತ್ರ ಹಿಂಸೆ ಕೊಡಬೇಕು. ಅದೇ ನಮ್ಮ ಗುರಿ. ಏನಾಯ್ತು ಸರ್? ಹಿ ಲುಕ್ಸ್ ಟು ಮಿಸ್ಟೀರಿಯಸ್. ಬೇಗ ಕ್ಯಾಶುಯಾಲಿಟಿ ಕರ್ಕೊಂಡು ಹೋಗಿ. ಸರ್, ನನಗಿನ್ನೊಂದು ಡೌಟು. ನಿಮ್ಮ ಡೌಟ್ಸ್ ಇನ್ನೂ ಮುಗ್ದಿಲ್ಲ ಅಲ್ವಾ? ನಿಮ್ಗೆ ಇಷ್ಟೊಂದು ಸಹಾಯ ಮಾಡೋದಕ್ಕೆ ಈ ಡಾಕ್ಟರ್ ಮೈಕಲ್ ಯಾರು? ಅವ್ರಿಗೂ ನಿಮಗೂ ಏನು ಸಂಬಂಧ? ಈ ಇನ್ವೆಸ್ಟಿಗೇಷನಲ್ಲಿ ನೀವೆಷ್ಟು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತೀರಾ? ಡಾಕ್ಟರ್ ಮೈಕಲ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ನೀವು ಮೆಡಿಕಲ್ ಕಾಲೇಜಲ್ಲಿ CA ಆಗಿದ್ರಿ. ಇದಕ್ಕೆ ಮೇಲೆ ನನಗೇನು ಗೊತ್ತಿಲ್ಲ. ಎಸ್, ಐ ನೋ ಹಿಮ್. ಲೋಕಲ್ ಪೊಲೀಸ್ ಸ್ಟೇಷನಿಂದ ರಿಪೋರ್ಟ್ ಬಂದ ಮೇಲೆ ನಾನು ಇದನ್ನು ಶುರು ಮಾಡಿದೆ. ಅದು ಯಾವುದೇ ರೀತಿ ಕನ್ವಿನ್ಸ್ ಆಗ್ತೆ. ಎಲ್ಲರ ಮುಂದೆನೆ, ಎಸ್ಪೆಷಲಿ ಅವ್ರ ತಂಗಿ ಮುಂದೆ. ಮೈಕಲ್ ಪಾಪ ಅಮಾಯಕ. ಆದರೆ ಇಸ್ ದಿಸ್ ಮೈಕ್? ನಾನು ಅವನ್ನ ನೋಡಿದಾಗ ಒಬ್ಬ ಸ್ಮಾರ್ಟ್ ಆಗಿರೋ ಮಿಡಲ್ ಕ್ಲಾಸ್ ಮೆಡಿಕಲ್ ಸ್ಟೂಡೆಂಟ್ ಮೈಕಲ್ ಆಗಿದ್ದ. There are 3 parts: cerebrum, cerebellum, and the brainstem. The cerebrum consists of cerebellum hemispheres. This forms the largest part of the brain and situated above the brain structure. The brainstem, which resembles a stalk, connects the cerebrum to spinal cord. ನೆಕ್ರೋಫಿಲಿಯಾಕ್, ಅಚ್ಚ ಕನ್ನಡದಲ್ಲಿ ಶವನ ಕಾಮಿಸೋನು ಅಂತ. ಇಲ್ಲ ಸರ್, ಆ ಥರ ಎಲ್ಲ ಹೇಳ್ಬೇಡಿ. ಅವನು ನನ್ನ ತಮ್ಮ ಸರ್. ನಾನು ಬೆಳೆಸಿರುವಂಥ ನನ್ನ ತಮ್ಮ ಸರ್. ಸೀನಿಯರ್ಸ್ ಗ್ಯಾಂಗ್ ಜೊತೆ ಇವನಿಗೆ 2 ದಿನದಿಂದ ಏನೋ ಗಲಾಟೆ ನಡೀತಿದೆ. ಸ್ಟೂಡೆಂಟ್ಸ್ ಎಲ್ಲ ಈಗ ಇವನ್ ವಿರುದ್ಧ ಆಗಿದ್ದಾರೆ. ಕ್ಯಾಂಪಸ್ ಅಲ್ಲಿ ಜಾಸ್ತಿ ಪೊಲೀಸ್ ಇದ್ದಷ್ಟು ನಮಗೆ ತೊಂದರೆ. ಸರ್, ಇವನು ತಿನ್ನೋ ಊಟದಲ್ಲಿ ಡ್ರಗ್ಸ್ನ ಮಿಕ್ಸ್ ಮಾಡಿ ಇವನ್ನ ಡೆಡ್ ಬಾಡಿ ಹತ್ರನೇ ಕರ್ಕೊಂಡು ಹೋಗಿ ಮಲಗಿಸಿದ್ದಾರೆ. ಇವನು ನಾಳೆ ಕಂಪ್ಲೇಂಟ್ ಕೊಡ್ತಾನೆ. ಅದು ಪೊಲೀಸ್ ಅವರಿಗೆ ಹೋಗಲೇಬೇಕು. ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ.